ಸತ್ಸಂಗ ಅಂತ ಈ ಪಾಡ್ಕಾಸ್ಟ್ ಹೆಸರು ನೀವು ಯಾಕಿಟ್ಟಿರಿ? ಶೋ ಆಫ್ ಮಾಡೋದು ಜಾಸ್ತಿ ಇದೆ, ಸುಳ್ಳು ಹೇಳೋದು ಜಾಸ್ತಿ ಇದೆ. ಮಾರ್ನಿಂಗ್ ಈಗ 4 ಗಂಟೆಗೆ ಎದ್ದು ತಾವೆಲ್ಲ ತಮ್ಮದೇನೋ ಪ್ರವಚನ ಇರಲಿ, ನಾನು ದುಡ್ಡೇ ಗಳಿಸ್ಲಿ, ಯಾರನ್ನ ಮದುವೆ ಆಗಲಿ, ಕಾರ್ ಯಾವಾಗ ತಗೊಳ್ಳಿ, ನಂಗೆ ಯಾವುದು ಬೌಂಡ್ರೀಸ್ ಬೇಕಾಗಿದ್ದಿಲ್ಲ. ಲಾಸ್ಟ್ ಟೈಮಿಗೆ ನಾವು ಏನಾರೇ ಇದ್ರ ಹೆಸರು ಹುಬ್ಳಿ ಇಲ್ಲ ಬೆಂಗಳೂರು ಅಂತ ಅದಕ್ಕೆ ಈ ಸ್ಪಿರಿಚುವಾಲಿಟಿಗೆ ಏನಿದೆ ಒಬ್ಬ ಗುರು ಅವಶ್ಯಕತೆ ಇದೆ. ನಿಮ್ಮ ಜರ್ನಿ ಬಗ್ಗೆ ಹೇಳ್ತೀನಿ ಸ್ವಲ್ಪ, ಲೈಕ್ ಸ್ಪಿರಿಚುವಲ್ ನೀವು ಹೆಂಗೆ ಕನೆಕ್ಟ್ ಆದ್ರಿ? ಸತ್ಯ ಮಾತಾಡ್ಲಿಕ್ಕೆ ಎಲ್ಲರೂ ಹೆದರ್ತಾರೆ. ಹೌದು, ನಿಜ. ಇನ್ನು ಹುಬ್ಳಿಯಲ್ಲಿ ಸಿದ್ಧಾರೂಢರು, ಶಿಶುನಾಳ ಸರಿಪುರ ಇದ್ದಾರೆ, ಗೋವಿಂದ ಭಟ್ರು ಇದ್ದಾರೆ, ಇವರೆಲ್ಲ ಅನೇಕರು. ಕಾಂಟೆಂಟ್ ಕ್ರಿಯೇಷನ್ ಮತ್ತು ಇನ್ಫ್ಲೂಯೆನ್ಸಿಂಗ್ ಎರಡದು ಡಿಫ್ರೆನ್ಸ್ ಗೊತ್ತಿಲ್ಲ. ವಿಷ್ಣು ದೊಡ್ಡವನ, ಶಿವ ದೊಡ್ಡವನ ಸ್ಟಾರ್ಟ್ ಆಗಿ ಒಂದಿನ. ಈ ಸಜೆಸ್ಟ್ ದೆಮ್ ಸ್ಟಾರ್ಟ್ ವಿತ್ ಅ ಪಾರ್ಟ್ ಟೈಮ್. ನಿಮಗೆ ಅದು ವರ್ಕ್ ಆಗ್ತದ, ಆ ನೀಶಿಗೆ ಹಿಡ್ಕೋರಿ. ಥ್ರೂ ಫುಲ್ ಕಂಪ್ಲೀಟ್ಲಿ ಐ ಆಮ್ ಇನ್ ಟು ಗಾಡ್. ಅವಾಗ ಅನ್ಸುತ್ತೆ ಈ ಲೈಫ್ ಅನ್ನೋದು ಲಾಜಿಕ್ ಅಲ್ಲ, ಇದು ಮ್ಯಾಜಿಕ್. ಸೊ ಹಾಯ್, ಹೆಲೋ, ನಮಸ್ಕಾರ ಹುಬ್ಬಳ್ಳಿ. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ ಅನ್ಕೋತೀನಿ. ಸೊ ಇವತ್ತು ನಾನು ಒಂದು ಪಾಡ್ಕಾಸ್ಟಿಂಗ್ ಹೊಂಟೀನಿ. ಯಾವುದಂದ್ರೆ ಬರೀ ಕರ್ಕೊಂಡು ಹೋಗ್ತೀನಿ, ಸತ್ಸಂಗ ಅಂತದ, ಕೇಳಿರ್ಲಿಕ್ಕಿಲ್ಲ. ಬಟ್ ಇದೊಂದು ಫಸ್ಟ್ ಎಪಿಸೋಡ್, ಎಲ್ಲ ನಾನು ಗೆಸ್ಟ್ ಆಗಿ ಹೊಂಟೀನಿ. ಸೊ ಬರೀ ನನ್ನ ಜೊತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಗಿದ್ದೀರಾ ಸುಪ್ರಿಯಾ? ಆರಾಮಿದ್ದೀನಿ, ನೀವು ಹೆಂಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಂಪ್ಲಿ ಸುಪ್ರಿಯಾ ಅಂತ ಇದೆ, ಅದ್ರ ಅರ್ಥ ಏನು? ಏನದು ಮೀನಿಂಗ್? ಅದು ಸಿಂಪ್ಲಿ ಸುಪ್ರಿಯಾ. ಓಕೆ, ಇದು ಇಟ್ಟಿದ ಹೆಸರು ಅಂದ್ರೆ ನಂಗೆ ಯಾವುದು ಬೌಂಡ್ರೀಸ್ ಬೇಕಾಗಿದ್ದಿಲ್ಲ. ಲಾಸ್ಟ್ ಟೈಮಿಗೆ ನಾವು ಏನಾರೇ ಇದ್ರ ಹೆಸರು ಹುಬ್ಳಿ ಇಲ್ಲ ಬೆಂಗಳೂರು ಅಂತ ಮೆನ್ಷನ್ ಮಾಡ್ತೀವಿ. ಸೊ ಏನೋ ಅಲ್ಲಿದ್ ಕಾಂಟೆಂಟ್ ಹಾಕ್ಬೇಕು. ನಂಗೆ ಹಂಗೇನು ಏನೋ ಲಿಮಿಟೇಷನ್ಸ್ ಬೇಕಾಗಿದ್ದಿಲ್ಲ. ಸೊ ಅದಕ್ಕೆ ಹೆಸರು ಇಟ್ಟಿರೋದು ಸಿಂಪ್ಲಿ ಸುಪ್ರಿಯಾ. ನಂಗೆ ಏನೋ ಕಾಂಟೆಂಟ್ ಬೇಕು, ನಾ ಹಾಕ್ಬೋದು. ಸೊ ಅದ್ರ ಸಂಬಂಧ ಐ ಕೆಪ್ ದಿಸ್ ನೇಮ್ ಸಿಂಪ್ಲಿ ಸುಪ್ರಿಯಾ. ತುಂಬಾ ಯುನಿಕ್ ಆಗಿದೆ, ಮತ್ತೆ ಈಸಿ, ಮಂದಿ ಬಾಯಲ್ಲಿ ಈಸಿ ಬರುತ್ತೆ. ಈಸಿಯಾಗಿ ಸಿಂಪ್ಲಿ ಸುಪ್ರಿಯಾ ಯಾರು ಬೇಕಾದ ಈಗ ಅಂದ್ರೆ ಸುಪ್ರಿಯಾ ಅಂತ ಗೊರ್ತು ಹಿಡಿತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ. ಸೊ ಹುಬ್ಳಿಯಲ್ಲೆಲ್ಲ ಹೆಂಗ್ ನಡೀತಿದೆ ನಿಮ್ದೆಲ್ಲ? ಚೆನ್ನಾಗಿದೆ, ಸ್ವಲ್ಪ ಸ್ಲೋ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಕ್ಚುಲಿ, ಅಂಡ್ ವೆಲ್ಕಮ್ ಟು ದ ಸತ್ಸಂಗ. ಥ್ಯಾಂಕ್ ಯು ಸೊ ಮಚ್. ಒಂದು ಹೊಸ ಪ್ರೋಗ್ರಾಮ್ ಅರೋರಾ ಫೌಂಡೇಶನ್ ಇಂದ ಮಾಡ್ತಿದ್ದೀವಿ. ಬಿಕಾಸ್ ಯೂತ್ಸ್ಗೆ ಒಂದು ಸ್ಪಿರಿಚುವಾಲಿಟಿನ ಒಂದು ಮಾಡರ್ನ್ ವೇಲ್ ಕೊಡ್ಲಿಕ್ಕೆ ಟ್ರೈ ಮಾಡುವಂತ ಒಂದು ಪ್ರಯತ್ನ ಇದು. ಸೊ ಈ ಸತ್ಸಂಗಕ್ಕೆ ನಿಮಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಅದಕ್ಕೆ ಸೊ ವಾಟ್ ಯು ಥಿಂಕ್ ಅಬೌಟ್ ದಿಸ್ ಶೋ? ಜಸ್ಟ್ ನನಗ ಗೊತ್ತಾಗ್ಬೇಕಿತ್ತು, ಲೈಕ್ ಇದು ಸತ್ಸಂಗ ಅಂತ ಈ ಪಾಡ್ಕಾಸ್ಟ್ ಹೆಸರು ನೀವು ಯಾಕಿಟ್ಟಿರಿ? ಸತ್ಸಂಗ ಅಂದ್ರೆ ಸತ್ ಮತ್ತೆ ಸಂಘ ಅಂತ 2 ಪಾರ್ಟ್ ಬರುತ್ತೆ. ಸತ್ ಅಂದ್ರೆ ಸತ್ಯ, ಟ್ರುತ್. ತುಂಬಾ ಪಾಡ್ಕಾಸ್ಟ್ ಇರುತ್ತೆ, ನಾವು ಮಾತಾಡ್ಬೇಕಿದ್ರೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಿರ್ತಾರೆ ಅಥವಾ ಏನೋ ಒಂದು ಮಾತಾಡ್ತಿರ್ತಾರೆ. ಬಟ್ ನನ್ಗೆ ಈ ಒಂದು ಪಾಡ್ಕಾಸ್ಟಿನ ಉದ್ದೇಶ ಏನಿರ್ಬೇಕಂದ್ರೆ ಸತ್ಯ ಮಾತಾಡ್ಬೇಕಷ್ಟೇ. ನಮಗೆ ಎಲ್ಲರ ಜೊತೆ ಏನಿದೆ ಶೋ ಆಫ್ ಮಾಡೋದು ಜಾಸ್ತಿ ಇದೆ, ಸುಳ್ಳು ಹೇಳೋದು ಜಾಸ್ತಿ ಇದೆ. ಯಾವುದೋ ಒಂದು ಪಾಡ್ಕಾಸ್ಟ್ ನೋಡಿದ ಕೂಡಲೇ ಅದನ್ನ ನೋಡಿ ನಾವು ಮನುಷ್ಯ ಚೇಂಜ್ ಆಗ್ಬೇಕು. ನೆಕ್ಸ್ಟ್ ಮೂಮೆಂಟ್ನಿಂದ ಆ ಮನುಷ್ಯ ಡಿಫ್ರೆಂಟ್ ಆಗಿರ್ಬೇಕು. ತುಂಬಾ ಪಾಡ್ಕಾಸ್ಟ್ ನೋಡಿದ ಕೂಡ ಏನಾಗುತ್ತೆ, ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಪಾಡ್ಕಾಸ್ಟ್ ಇಂದ. ಬಟ್ ನಮ್ಮಲ್ಲಿ ಅದರಿಂದ ಏನು ಚೇಂಜಸ್ ಆಗಲ್ಲ, ಬಿಕಾಸ್ ಅಲ್ಲೇನೋ ಒಂದು ಬೇರೆ ಬಗ್ಗೆ ಮಾತಾಡ್ತಿರ್ತಾರೆ. ಬಟ್ ಈ ಸತ್ಸಂಗ ಅಂದ್ರೆ ನಾವು ಸತ್ಯದ ಬಗ್ಗೆ ಮಾತಾಡೋಣ. ಯಾರು ಏನು ಮಾತಾಡ್ಲಿಕ್ಕೆ ಹೆದರ್ತಿದಾರಲ್ಲ, ಯಾಕಂದ್ರೆ ಸತ್ಯ ಮಾತಾಡ್ಲಿಕ್ಕೆ ಎಲ್ಲರೂ ಹೆದರ್ತಾರೆ. ಹೌದು, ನಿಜ. ಸೊ ಅದು ಹೆದರೋದು ಬೇಡ. ಇಲ್ಲಿ ಸ್ವಲ್ಪ ಓಪನ್ ಆಗಿ ಏನ್ ಟ್ರೂತ್ ಇದೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಉದ್ದೇಶ ಇರೋದ್ರಿಂದ ಸತ್ಸಂಗ ಅನ್ನೋದು ಬೋರ್ಡ್. ಇನ್ ಸೆಕೆಂಡರಿ ಬಂದ್ಬಿಟ್ಟು ಸ್ಪಿರಿಚುವಾಲಿಟಿಗೆ ಮತ್ತು ಸತ್ಸಂಗ ಸ್ವಲ್ಪ ಏನಿದೆ ಕನೆಕ್ಟೆಡ್ ಇದೆ. ಯಾವುದೇ ಒಬ್ಬ ಪರ್ಸನ್ ಸ್ಪಿರಿಚುವಲ್ ಆಗಿದ್ದಾಗ ಆ ಸ್ಪಿರಿಚುವಾಲಿಟಿ ಅವ್ನ ಲೈಫಲ್ಲಿ ಯಾಕೆ ಬರುತ್ತೆ ಅಂದ್ರೆ ಅವ್ನು ತುಂಬಾ ಕಷ್ಟಪಟ್ಟಿರ್ತಾನೆ ಲೈಫಲ್ಲಿ, ಅಥವಾ ಯಾರನ್ನ ತುಂಬಾ ನಂಬಿರ್ತಾನೆ, ಅವರಿಂದ ಮೋಸ ಆಗಿರುತ್ತೆ. ನಿಜ. ತುಂಬಾ ಜನರಿಂದ ಮೋಸ ಆಗಿರುತ್ತೆ. ತುಂಬಾ ಜನ ಅನ್ಕೊಳ್ತಾರೆ ಹೊರಗಡೆಯಿಂದ ಮೋಸ ಆಗಿದೆ ಅಂತ. ಕೆಲವೊಂದು ಬಾರಿ ಫ್ಯಾಮಿಲಿಯಿಂದಾನು ಮೋಸ ಆಗ್ಬಿಟ್ಟಿರುತ್ತೆ. ಹೌದು. ಸೊ ಅಂತವ್ರಿಗೆ ಸತ್ಯ ಹುಡುಕ್ತಿರ್ತಾರೆ, ಎಲ್ಲಿ ನೆಮ್ಮದಿ ಇದೆ ಅಂತ. ಯಾಕಂದ್ರೆ ಇವತ್ತಿನ ಯೂತ್ಸ್ ಎಲ್ಲ ಸುಖದಿಂದ ಹುಡುಕ್ತಾ ಇದಾರೆ. ಎಲ್ಲರಿಗೂ ಏನ್ ಬೇಕು? ಸುಖ ಬೇಕು. ಇವತ್ತಿನ ಟೈಮಲ್ಲಿ ಸುಖ ಬೇಕಂದ್ರೆ ದುಡ್ಡು ಬೇಕು. ದುಡ್ಡಿದ್ರೆ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು ನೀವು. ಏನ್ ಎನಿಥಿಂಗ್ A to Z ಖರೀದಿ ಮಾಡ್ಬೋದು, ಎಲ್ಲ ಸಿಗುತ್ತೆ. ಆದ್ರೆ ಒಂದ್ ಸಿಗಲ್ಲ, ಏನದು? ನೆಮ್ಮದಿ ಸಿಗಲ್ಲ. ಅದಕ್ಕೆ ಈ ಕಾಂತಾರ ಫಿಲ್ಮ್ ಅಲ್ಲಿ ಮಾವ ತಲೆ ಸಾವಿರದ ಹಾಗೆ ಇದೆಲ್ಲ ಇದು ನೆಮ್ಮದಿ, ರಾಜ ನೆಮ್ಮದಿ ಹುಡ್ಕೊಂಡು ಹೋಗ್ತಾನೆ. ಅಷ್ಟೆಲ್ಲ ಐಶ್ವರ್ಯ ಅಂತಸ್ತು ಅಷ್ಟೆಲ್ಲ ಗರಿಮೆ ಎಲ್ಲ ಇದ್ರು ಕೂಡ ರಾಜ ನೆಮ್ಮದಿ ಹುಡ್ಕೊಂಡು ಹೋಗ್ತಾನೆ. ಒಂದ್ ಕಲ್ಲಿಗೋಸ್ಕರ ತನ್ನ ರಾಜ್ಯವನ್ನೇ ಕೊಡ್ತಾನೆ. ಸೊ ಯೂತ್ಸಿಗೆ ಅದು ಗೊತ್ತಿಲ್ಲ. ಯೂತ್ಸಿಗೆ ಏನ್ ಗೊತ್ತಿದೆ? ಸುಖ ಹೊಡ್ಕೊಂಡು ಹೋಗ್ಬೇಕು ಒಟ್ಟು ಎನಿ ಕಂಡೀಷನ್. ಸೊ ಆ ನೆಮ್ಮದಿ ಸಿಗೋ ಪ್ರಯತ್ನ ಇಲ್ಲಿ ಸತ್ಸಂಗದಲ್ಲಿ ಆಗತ್ತೆ. ಸೊ ಹಾಗಾಗಿ ನಮ್ಮ ಪಾಡ್ಕಾಸ್ಟ್ ನೋಡಿದವ್ರಿಗೆ ಏನಾಗಬೇಕು? ಕೊನೆಗೆ ನೆಮ್ಮದಿ ಸಿಗ್ಬೇಕು. ಆ ನೆಮ್ಮದಿ ಸಿಕ್ಬಿಟ್ರೆ ನಾವು 1 ಗಂಟೆ ಮಾತಾಡ್ತೀವಿ ಈ ಪಾಡ್ಕಾಸ್ಟ್ ಅಲ್ಲಿ, ಅದು ಸಾರ್ಥಕ ಆಗೋಗ್ಬಿಡುತ್ತೆ. ಬಟ್ ಇದು ಆರೂಢ ಫೌಂಡೇಶನ್ ಯಾವಾಗ ಸ್ಟಾರ್ಟ್ ಮಾಡಿರೋದು ನೀವು? ಆಮೇಲೆ ಇವತ್ತು ಇದು ಬರೀ ಯೂತ್ ಸಂಬಂಧ ಆರ್ ಎವ್ರಿ ಒನ್ ಎಲ್ಲರ ಸಂಬಂಧ? ಈ ಆರೂಢ ಫೌಂಡೇಶನ್ ಅದು ರೀಸೆಂಟ್ ಆಗಿ ನಾವು ಮಾಡಿರೋದು. ಆದ್ರೆ ವರ್ಕ್ ಏನಿದೆ ಇದ್ರದ್ ಬಗ್ಗೆ, ನಂದು 8 to 9 years ನಾನು ಸ್ಪಿರಿಚುವಾಲಿಟಿಯಲ್ಲಿ ಪಳಗಿದ್ದೀನಿ ಇನ್ ದ ಸೆನ್ಸ್ ಇದರಲ್ಲಿ ಇದೀನಿ. ಒಂದು 4-5 years ಇಂದ ನಾವು ಹುಬ್ಬಳ್ಳಿಯಲ್ಲಿ ಎಸ್ಪೆಷಲಿ ಬೂದನಗುಡದಲ್ಲಿ ನಮ್ದು ಸತ್ಸಂಗ ನಡೆಯುತ್ತೆ ಪ್ರತಿ ವಾರ. ಸೊ ಆ ಸತ್ಸಂಗದಲ್ಲಿ
ಇದ್ರ ಬಗ್ಗೆನೇ ಮಾತಾಡೋದಿರುತ್ತೆ. ಸೊ ಆರೋಡ ಫೌಂಡೇಶನ್ ಅಂತ ಈಗ ನೀವ್ಲಿ ನಾವು ಲಾಂಚ್ ಮಾಡಿರೋದು. ಬಟ್ ಸತ್ಸಂಗದ ಮೂಲಕ ನಾವು 4-5 ವರ್ಷದಿಂದಾನೇ ಈ ಟ್ರೂತ್ ಬಗ್ಗೆ, ಈ ಸುಖದಿಂದ ನೆಮ್ಮದಿಗೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಆಗ್ಲೇ ಮಾಡ್ತಿದೀವಿ ವರ್ಕ್. ವೆರಿ ನೈಸ್. ಸೊ ಅದೇ ಕೇಳ್ದಲ್ಲ ನಾನು, ಇದು ಬರೀ ಯೂತ್ ಸಂಬಂಧ ಮತ್ತೆ ಎವ್ರಿ ಒನ್ ಎಷ್ಟು ಮಂದಿ ಅಂದ್ರೆ ಹೆಂಗ್ ಬರ್ತಾರ, ನಿಮ್ಗೆ ಅದು ಮೆಸೇಜ್ ಎಲ್ಲಿ ತನ ಯಾರ್ಗ ಸ್ಪೆಷಲಿ ಕೊಡೋದದ? ಈಗ ನೋಡಿ, ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಟೆಂಪಲ್ ಅಲ್ಲಿ ಅಥವಾ ಎಲ್ಲಾದ್ರೂ ಪ್ರವಚನ ಅನ್ಕೂಲ ಯಾರು ಹೋಗ್ತಾರೆ? ಮಿಡ್ ಏಜ್ ಪೀಪಲ್, ಏಜ್ಡ್ ಪೀಪಲ್ ಹೋಗ್ತಾರೆ. ಯಾರಿಗೂ ಅದು ಬೇಡ ಯೂತ್ಸಿಗೆ. ಸೊ ಅಲ್ಲಿ ಹೇಳ್ತಿರೋ ಟಾಪಿಕ್ ಏನಿದೆ ತುಂಬಾ ಪವರ್ಫುಲ್ ಇದೆ. ಬಟ್ ಯಾರಿಗೂ ಅದರಿಂದ ಏನು ಯೂಸ್ ಇಲ್ಲ, ಕೇಳಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಅವ್ರು ಆಕ್ಟಿವ್ ಆಗಿ ಎಲ್ಲಿದ್ದಾರೆ? ಪಾರ್ಟಿಸಿಪೇಷನ್ ಎಲ್ಲ ಲೈಫಲ್ಲಿ ಇದೆ. ನಾನ್ ದುಡ್ಡು ಹೇಗೆ ಗಳಿಸ್ಲಿ, ಯಾರನ್ನ ಮದುವೆ ಆಗ್ಲಿ, ಕಾರ್ ಯಾವಾಗ ತಗೊಳ್ಳಿ, ಮನೆ ಯಾವಾಗ ಕಟ್ಲಿ. ಸೊ ಇದರಲ್ಲಿ ಓಡ್ತಿರೋದ್ರಿಂದ ಅಲ್ಲಿ ಮಾತಾಡ್ತಿರೋ ಸತ್ಯ ಅವ್ರ ಕಿವಿಗೆ ಬೀಳಲ್ಲ. ಅವ್ರಿಗೆ ಏನ್ ಬೇಕು? ಎಲ್ಲರಿಗೂ ಸುಳ್ಳೆ ಕಿವಿಗೆ ಬೀಳ್ಬೇಕು. ಆ ಸುಳ್ಳೇನು? ಯಾರು ನಮ್ಮೋರಂತ ಇದೀವಿ, ಅವ್ರು ಯಾರು ನಮ್ಮೋರಲ್ಲ. ಅವರೆಲ್ಲ ಅವ್ರವ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ, ಬಟ್ ಒಂದ್ ಆಕ್ಟ್ ಮಾಡ್ತಿದ್ದಾರೆ ನಮ್ಮ ಜೊತೆಗೆ. ಈಗ ಸಿನಿಮಾದಲ್ಲಿ ಹೆಂಗೆ ಎಲ್ಲರೂ ಪಾತ್ರಗಳಿದೆ, ಹಂಗೆ ಜೀವನದಲ್ಲಿ ಪಾತ್ರಗಳಿದೆ. ಸೊ ಆ ಪಾತ್ರಗಳನ್ನ ಮಾಡ್ತಿರೋದ್ರಿಂದ ನಮಗೇನ್ ಅನ್ಸುತ್ತೆ, ಅವ್ರು ನಾಟಕ ಮಾಡ್ತಿದ್ರೆ ನಾವು ನಾಟಕ ಮಾಡ್ತಿದೀವಿ. ಈ ನಾಟಕನೇ ನಮಗೇನಾಗಿದೆ, ರಿಯಾಲಿಟಿ ಅನಿಸ್ಬಿಟ್ಟಿದೆ. ನಾವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ. ನಮ್ಗೆ ಗೊತ್ತು ಅವ್ನು ಪಕ್ಕ ನಾಟಕ ಮಾಡ್ತಿದ್ದಾನೆ ಅಂತ, ನಮಗೂ ಗೊತ್ತು ನಾವು ನಾಟಕ ಮಾಡ್ತಿದೀವಿ ಅಂತ. ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಏನಿದು? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲ. ಸೊ ಈ ರೀತಿ ಮಾಡ್ಕೊಂತಿರೋ ಈಗಿನ ಟೈಮಲ್ಲಿ ಹೌದು. ಯೂತ್ಸ್ ಎಲ್ಲ ಏನ್ ಮಾಡ್ತಾರೆ, ಈ ಒಂದು ಕ್ಯಾಟಗರಿಯಲ್ಲಿ ಬಂದ್ಬಿಡ್ತಾರೆ. ಓಲ್ಡ್ ಏಜ್ ಎಲ್ಲ ಅವ್ರಿಗೆ ಏನಿರುತ್ತೆ, ಸಾವಿನ ಭಯ ಇರುತ್ತೆ. ಸಾವಿನ ಭಯ ಅವ್ನಿಗೆ ಏನ್ ಬೇಕು? ಅವನಿಗೊಂದು ಆತ್ಮಸ್ಥೈರ್ಯ ಬೇಕು. ಎಲ್ಲಿ ಸಿಗುತ್ತೆ? ಹಾಸ್ಪಿಟಲ್ಗೆ ಹೋದ್ರೆ ಇನ್ನೊಬ್ರು ಸಾಯೋದ್ರ ಭಯ ಆಗ್ಬಿಡುತ್ತೆ. ಮನೆಗೆ ಬಂದ್ರೆ ಯಾರೂ ರೆಸ್ಪೆಕ್ಟ್ ಕೊಡ್ತಿರಲ್ಲ ಓಲ್ಡ್ ಏಜ್ ಇದ್ದವ್ರಿಗೆ. ಅವ್ರು ಹೋಗ್ಬೇಕಾಗಿರೋದು ಮಠಕ್ಕೆ, ಮಂದಿರಕ್ಕೆ. ಅಲ್ಲಿ ಹೋದ್ರೆ ಪ್ರವಚನಕ್ಕೆ ಹೋಗ್ಬೇಕು, ಒಬ್ಬರೇ ಕುಂದರ್ಲಿಕ್ಕೆ ಆಗಲ್ಲ, ಎಲ್ಲಿ ಗುಂಪಿದೆ ಅಲ್ಲಿ ಹೋಗ್ಬೇಕು. ಸೊ ಹಂಗೆ ಇವತ್ತಿನ ಯೂತ್ಸ್ ಏನಿದ್ದಾರೆ, ಅವ್ರಿಗೆ ಬೇಕಾಗಿರೋದು ಆ ನಾಲೆಜ್. ಯಾವುದು? ಪ್ರವಚನದ ನಾಲೆಜ್ ಅವ್ರಿಗೆ ಸಿಕ್ತಿಲ್ಲ. ಯಾಕೆ? ಅವ್ರು ಹೋಗ್ಲಿಕ್ಕಲ್ಲಿ ಮನಸ್ಸಿಲ್ಲ. ಸೊ ಹಂಗಾಗಿ ಎಲ್ಲಿ ಅವ್ರು ಬರ್ತಿಲ್ವ, ನಾವೇ ಹೋಮ್ ಡೆಲಿವರಿ ಕೊಟ್ಬಿಡೋಣಲ್ಲ. ಆ ಹೋಮ್ ಡೆಲಿವರಿನೇ ಈ ಸತ್ಸಂಗ. ಈಗ ಏನಂದ್ರೆ ಪರ್ಪಸ್ ಯೂತ್ಸ್ಗೆ ಇದು. ನನ್ನ ಉದ್ದೇಶ ನಾನು ಸ್ಟಾರ್ಟ್ ಮಾಡ್ಬೇಕಿದ್ರೆ ಯೂತ್ಸ್ ಅಂತಾನೆ ಮಾಡಿರೋದು. ಕಾನ್ಸೆಪ್ಟ್ ಭಾಳ ಚಲೋ ಅದ ಅನ್ಸು ಮಟ್ಟಿಗೆ. ಬಟ್ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲರಿಗೂ ಕುಂದ್ರಿಸ್ಬಿಟ್ಟು ಪ್ರವಚನ ಹೇಳೋದಲ್ಲ. ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಡಿಸ್ಕಷನ್ಸ್ ವೇ ಅಲ್ಲಿ ಅವ್ರ ಪ್ರಾಬ್ಲಮ್ಸ್ ಜೊತೆಗೆ ತೆಗೆದುಕೊಂಡ್ಬರೋದು. ಫಾರ್ ಎಕ್ಸಾಂಪಲ್, ಈಗ ಯೂತ್ಸಿಗೆ ಫಸ್ಟ್ ಪ್ರಾಬ್ಲಮ್ ಏನಿದೆ, ಅವ್ರು ಯಾವಾಗ ಏಜಿಗೆ ಬರ್ತಾರೆ ಅವ್ರಿಗೆ ಮೊದ್ಲೇನ್ ಬೇಕು? ಒಂದೀಗ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಬೇಕಾಗಿದೆ, ಸಪೋರ್ಟ್ ಬೇಕಾಗಿದೆ, ಎಮೋಷನಲ್ ಸಪೋರ್ಟ್. ಹೌದು, ಖರೆ. ಆ ಎಮೋಷನ್ ಸಪೋರ್ಟ್ ತಗೊಳ್ಳಿಕ್ಕೆ ಏನೇನ್ ಮಾಡ್ತಾರೆ? ನಾನು ತುಂಬಾ ಜನ ನೋಡಿದೀನಿ, ಸ್ಕೂಲಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತಲ್ಲ. ಹೌದು. ಸೊ ಅದ್ರ ಬಗ್ಗೆ ಯಾರು ಅವ್ರಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡೋರಿಲ್ಲ. ತಂದೆ ತಾಯಿಗಳು ಅವ್ರ ಕೆಲಸದಲ್ಲಿ ಬಿಸಿ ಇದಾರೆ, EMI ಕಟ್ಬೇಕಲ್ಲ. ಎಲ್ಲಾ ಫ್ಯಾಮಿಲಿಗೂ EMI ಅನ್ನೋ ಟೆನ್ಷನ್ ಇದೆ. ಈ EMI ಪ್ರೆಷರ್ ಅಲ್ಲಿ ಮಕ್ಕಳ ಬಗ್ಗೆ ಲಕ್ಷ್ಯ ಕೊಡ್ತಿಲ್ಲ ಯಾರು. ಆ ಮಕ್ಕಳಿಗೆ ಸಿನಿಮಾ ನೋಡ್ಬಿಟ್ಟು ಇವೆಲ್ಲ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಅನ್ನೋ ಕ್ಯಾಟಗರಿಯಲ್ಲಿ ಕಾನ್ಸೆಪ್ಟ್ ಅಲ್ಲಿ ಬಿದ್ದ್ಬಿಟ್ಟಿದ್ದಾರೆ. ಈ ಕಾನ್ಸೆಪ್ಟ್ ಅಲ್ಲಿ ಬಿದ್ದ ಮೇಲೆ ಏನಾಗುತ್ತೆ? ಎಮೋಷನಲ್ ಡ್ಯಾಮೇಜಸ್ ಆಗುತ್ತೆ. ಆ ಎಮೋಷನಲ್ ಡ್ಯಾಮೇಜ್ ಆದಾಗ ಅವ್ರು ಹೊರಗೆ ಬರೋದು ಹೇಗೆ? ಅದರಿಂದ ಮನೇಲಿ ಹೇಳ್ಕೊಳಿಕ್ ಆಗಲ್ಲ, ಫ್ರೆಂಡ್ಸಿಗೆ ಹೇಳಿದ್ರೆ ರೂಮರ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಇನ್ನೂ ಡಬಲ್ ಟೆನ್ಷನ್ ಆಗುತ್ತೆ. ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿರ್ತಾರೆ. ಕೊರಕೊಂಡು ಏನಾಗುತ್ತೆ? ಡಿಪ್ರೆಷನ್, ಆಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ಎಷ್ಟೋ ಸೂಸೈಡ್ ಕೇಸ್ಗಳು ಇದರಿಂದ ಆರಾಮ. ಅವ್ರಿಗೆ ಸೊಲ್ಯೂಷನ್ ಎಲ್ಲಿದೆ? ಎಲ್ಲೋ ಜ್ಯೋತಿಷಿ ಕಡೆ ಹೋಗೋದ್ರಿಂದ, ಅಲ್ಲೋಗೋದ್ರಿಂದ ಯಾರಾದ್ರೂ ಏನೋ ಒಂದು ಹೇಳ್ಬಿಟ್ಟು ನಿಮ್ಗೆ ಮನಸ್ಸು ನೆಮ್ಮದಿ ಕೊಡಬಹುದು. ಡಾಕ್ಟರ್ ಕಡೆ ಹೋದ್ರೆ ಆಂಟಿ ಡಿಪ್ರೆಷನ್ ಕೊಡ್ತಾರೆ, ಸ್ವಲ್ಪ ದಿನ ನಿಮ್ಗೆ ನೆಮ್ಮದಿ ಸಿಗುವುದೇನು? ಪರ್ಮನೆಂಟ್ ಸೊಲ್ಯೂಷನ್, ರೈಟ್ ಗೈಡೆನ್ಸ್ ಅದೆಲ್ಲಿದೆ? ಸತ್ಸಂಗದಲ್ಲಿದೆ. ಸತ್ಸಂಗ ಅಂದ್ರೆ ಸತ್ಯ ಮಾತಾಡೋಣ. ನೀ ಹಿಂಗ್ ಮಾಡಿದ್ಯಾ, ಇದು ತಪ್ಪಿದು, ಇದು ಸರಿ ಮಾಡಷ್ಟೇ. ತಪ್ಪು ಮಾಡಿದ್ಯಾ ಅಂದ್ರೆ ನೀನ್ ಕೆಟ್ಟವನಲ್ಲ. ಆ ಕ್ಷಣಕ್ಕೆ, ಆ ದಿನಕ್ಕೆ ನೀ ಕೆಟ್ಟವನು. ಇವತ್ತು ನೀನ್ ಕೆಟ್ಟವನಲ್ಲ. ಇವತ್ತು ಬದಲಾವಣೆ ಆಗುವಂತ ಎಲ್ಲ ಪಾಸಿಬಿಲಿಟಿ ಇದೆ. ಎಂತ ಮಿಸ್ಟೇಕ್ ಇರಲಿ, ಹೆಣ್ಮಕ್ಳಲ್ಲಿ ತುಂಬಾ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ ಮಾಡ್ಕೊಂಡು ತುಂಬಾ ಜನ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ನನ್ನ ಜೊತೆ ಬಂದು ಮಾತಾಡಿದೀವಿ, ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರಿಗೆ ಸ್ವಲ್ಪ ಮೈಂಡ್ ಸ್ಟ್ರಾಂಗ್ ಮಾಡಿದೀವಿ. ಯಾಕಂದ್ರೆ ಅವರಿಗೆ ತಮ್ಮ ಮೇಲೆ ತಮಗೆ ಜಿಗುಸೆ ಬಂದ್ಬಿಟ್ಟಿರುತ್ತೆ ಜೀವನದಲ್ಲಿ. ಸೊ ಅಂಥವ್ರಿಗೆ ಒಂದು ರೈಟ್ ಗೈಡೆನ್ಸ್ ಬೇಕಂದ್ರೆ ಅದು ಸತ್ಸಂಗದ ಮೂಲಕ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ಪ್ರಯತ್ನ ಮಾಡ್ತಿದ್ದೀವಿ ನಾವು. ವೆರಿ ನೈಸ್. ಸೊ ನಿಮ್ ಜರ್ನಿ ಬಗ್ಗೆ ಹೇಳ್ತೀರಿ ಸ್ವಲ್ಪ? ಲೈಕ್ ಸ್ಪಿರಿಚುವಲ್, ನೀವು ಹೆಂಗ್ ಕನೆಕ್ಟ್ ಆದ್ರಿ, ಅವ್ರ ನಿಮ್ ಕಾಂಟ್ರಿಬ್ಯೂಷನ್ ಏನದ ಈ ಸ್ಪಿರಿಚುವಾಲಿಟಿ, ಈ ಜರ್ನಿದಾಗ? ಸೊ ಕಾಂಟ್ರಿಬ್ಯೂಷನ್ ಅನ್ನೋಕ್ಕಿಂತ ಗೈಡೆನ್ಸ್ ಇರುತ್ತೆ. ಗೈಡೆನ್ಸ್ ಇನ್ ದ ಸೆನ್ಸ್, ನನಗೆ ಯಾರೋ ಒಬ್ರು ಗೈಡೆನ್ಸ್ ಮಾಡಿದಾಗಲೇ ಒಂದು ಕಾಲದಲ್ಲಿ, ಒಂದು ಟೈಮಲ್ಲಿ ವೆನ್ ಐ ವಾಸ್ ವೆರಿ ಯಂಗ್, ನನ್ನ ಮನೆಯಲ್ಲಿ ತುಂಬಾ ಸಮಸ್ಯೆಗಳು ನೋಡಿದೆ. ಸಮಸ್ಯೆಗಳಿಂದ ಎಲ್ಲ ಚೆನ್ನಾಗಿರುತ್ತೆ. ಇವನ್ ಇಫ್ ವಿ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್, ಅದು ಕಾಣ್ತಿರಲ್ಲ, ಸಮಸ್ಯೆನೇ ಕಾಣ್ತಿರುತ್ತೆ. ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಎಷ್ಟು ಒಳ್ಳೇದಾಗ್ತಿರ್ಲಿ ಅದ್ರ ನಡುವೆ ಒಂದ್ ಬಿಳಿ ಗೋಡೆಯಲ್ಲಿ ಒಂದು ಕಪ್ಪು ಚುಕ್ಕಿ, ಹಂಗೆ ನಮ್ಮ ಮೈಂಡ್ ಏನ್ ಮಾಡುತ್ತೆ? ಅನಲೈಸ್ ಮಾಡುತ್ತೆ ಪ್ರೆಸೆಂಟ್ ಸಿಚುವೇಶನ್ ಅನ್ನು. ನಾನು ಎಷ್ಟೇ ಶ್ರೀಮಂತರ ಮನೇಲಿ ಹುಟ್ಟಿದ್ರು ಕೂಡ
ಒಂದು ಅದು ಸಮಸ್ಯೆಗಳ ಪೂರ ಇದ್ದೇ ಇರುತ್ತೆ. Correct. ಸೊ ಅದು ಕಾಣ್ತಿರುತ್ತೆ. ನನ್ನ ಕಣ್ ಬರೀ ಅಲ್ಲೇ ಹೋಗ್ತಿತ್ತು, ಸಮಸ್ಯೆ ಕಡೆನೇ ಹೋಗ್ತಿತ್ತು. ಅದ್ರ ಜೊತೆಗೆ ಇವ್ರದ್ದು ಮಾತಾಡೋದು ದಾಟಿ ಬೇರೆ ಇದೆ, ಇವ್ರ ಒಳಗಡೆ ಬೇರೆ, ಹೊರಗೊಂದು ಒಳಗೊಂದು, ಇದೆಲ್ಲ ಯಾಕಿದೆ, ಇದೆಲ್ಲ ಕ್ವಶನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ನನಗೆ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಲೈಫಲ್ಲಿ ಇಂಟ್ರೆಸ್ಟ್ ಹೋಗೋದಂದ್ರೆ ಇಲ್ಲೇನೋ ಟ್ರುತೇ ಇಲ್ಲಲ್ಲ, ಇಲ್ಲೆಲ್ಲ ನಾಟಕ ರಂಗ, ಜಗವೇ ನಾಟಕ ರಂಗ ಆಗ್ಬಿಟ್ಟಿದೆ. ಹಾಗಾಗಿ ಈ ನಾಟಕದಲ್ಲಿ ಎಲ್ಲಿ ಸತ್ಯ ಎಲ್ಲ ಅಡಗಿದೆ ಅಂತ ಹುಡ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ಬಂತು. ಅವಾಗ ಏನ್ ಮಾಡಕ್ಕಾಗತ್ತೆ, ಒಬ್ಬ 10 ಇಯರ್ ಅಥವಾ 12 ಇಯರ್ ಹುಡುಗ ಏನ್ ಮಾಡ್ತಾನೆ, ಬುಕ್ ಓದ್ಬೇಕು ಅಥವಾ ಎಲ್ಲಾದ್ರೂ ಹೋಗಿ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕು, ಉತ್ತರ ಸಿಗುತ್ತೋ ಅಂತ. ಟೀಚರ್ಸ್ ಕೇಳಿದ್ರೆ ಅವ್ರ ಬುಕ್ಕಿಶ್ ನಾಲೆಜ್, ಬುಕ್ಸ್ ಓದ್ರೆ ಭಗವದ್ಗೀತಾ ಓದ್ಬೋದು. ಅಲ್ಲಿ ಓದ್ಲಿಕ್ಕೆ ನಮಗ್ ಬರುತ್ತೆ, ಕನ್ನಡ ಓದ್ಲಿಕ್ಕೆ ಬರುತ್ತೆ, ಇಂಗ್ಲಿಷ್ ಓದ್ಲಿಕ್ಕೆ ಬರುತ್ತೆ, ಆದ್ರೆ ಅಲ್ಲಿ ಹೇಳಿರೋದು ನಮ್ಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಆಗ್ಬೇಕು. ಈಗ ನಾವು ಭಗವದ್ಗೀತಾ ಇಲ್ಲಿವರೆಗೂ ಒಂದು 50 ಸತಿ ಓದಿದ್ದೀನಿ, ಇವತ್ತು ಓದಿದ್ರು ಅದು ಬೇರೆ ತರನೇ ಅರ್ಥ ಆಗುತ್ತೆ ನನಗೆ. ಯಾಕಂದ್ರೆ ಎವ್ರಿ ಟೈಮ್ ಅದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸುತ್ತೆ ನಮಗೆ. ಸೊ ಹಾಗೆ ಬುಕ್ಸ್ ಮೊದ್ಲೇನ್ ಮಾಡಿದೆ ಅಂದ್ರೆ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕ್ವಶನ್ ಮಾಡ್ತಾ ರೈಟ್ ಸತ್ಸಂಗ ಸಿಕ್ತು. ಅಲ್ಲೂ ಮತ್ತು ಸತ್ಸಂಗ ಬರುತ್ತೆ ನೋಡಿ. ರೈಟ್ ಅಸೋಸಿಯೇಷನ್ ಸಿಗಬೇಕು, ರೈಟ್ ಪರ್ಸನ್ ಸಿಗಬೇಕು, ರೈಟ್ ಕಂಪನಿ, ರೈಟ್ ಗೈಡೆನ್ಸ್, ರೈಟ್ ಬುಕ್. ಈಗ ನಮಗೆ ನಾವು ಯಾವ್ದೋ ಬುಕ್ ಸ್ಟಾಲ್ ಹೋದ್ರೆ ಯಾವ ಬುಕ್ ಹಿಡಿಬೇಕು ಅನ್ನೋದು ಡಿಸೈಡ್ ಯಾರು ಮಾಡ್ತಾರೆ, ನಾವು ಡಿಸೈಡ್ ಮಾಡ್ತೀವಿ. ಅದು ಇದೇ ಬುಕ್ ನಿನ್ ಕೈಯಲ್ಲಿ ಬರ್ಬೇಕಂದ್ರೆ ಡಿಸೈಡ್ ಯಾರು ಮಾಡ್ತಾರೆ, ಸಮಥಿಂಗ್ ಡಿವೈನ್. ಸೊ ಯಾರೊಬ್ರ ಜೊತೆ ಮಾತಾಡ್ತಿದೀವಿ, ಅವ್ರು ಮಾತಾಡ್ಬೇಕಿದ್ರೆ ಇದೇ ಮಾತು ನನ್ ಕಿವಿಗೆ ಬೀಳ್ಬೇಕಂತ ಯಾರು ಡಿಸೈಡ್ ಮಾಡ್ತಾರೆ, ಅಗೇನ್ ಡಿವೈನ್. ಇನ್ಫಾರ್ಮೇಶನ್ಸ್ ಆಗಿರ್ಲಿ, ಬುಕ್ ಆಗಿರ್ಲಿ, ಹಾಗೆ ರೈಟ್ ಕಂಪನಿ, ರೈಟ್ ಪರ್ಸನ್. ಅದಕ್ಕೆ ಈ ಸ್ಪಿರಿಚುವಾಲಿಟಿ ಏನಿದೆ, ಒಬ್ಬ ಗುರು ಅವಶ್ಯಕತೆ ಇದೆ. ಆ ಗುರುವೇ ನಾವು ಏನ್ ಕರಿತೀವಿ, ಗುರುವಿನ ಸತ್ಸಂಗ ಬೇಕಂತ ಕರಿತೀವಿ. ಗುರುವಿನ ಸತ್ಸಂಗ ಸಿಕ್ಕಿಬಿಟ್ರೆ ಏನಾಗುತ್ತೆ, ಎಲ್ಲ ಪ್ರಶ್ನೆಗಳು ಏನಾಗ್ಬಿಡುತ್ತೆ ಆನ್ಸರ್ಡ್, ಎಲ್ಲ ಆನ್ಸರ್ಡ್ ಏನಿದೆ ಪ್ರಶ್ನೆಗಳು ಎಲ್ಲ ಆನ್ಸರ್ ಆಗ್ಬಿಡುತ್ತೆ. ಸೊ ಆ ಗುರುಗಳ ಸತ್ಸಂಗ ನನಗೆ ಅದು ಏನೋ ಏನಂತಾರೆ ಹುಡ್ಕೊಂಡ್ ಬರುತ್ತಂತಲ್ಲ, ಪುಸ್ತಕ ಹುಡ್ಕೊಂಡ್ಬಂತು ಅದು ಭಗವದ್ಗೀತಾ. ಅದೇ ರೀತಿ ಎಷ್ಟೋ ಇನ್ಫಾರ್ಮೇಶನ್ಗಳು, ಎಷ್ಟೋ ಈಗ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಿರ್ತೀರಿ, ಇದೇ ವಿಡಿಯೋ ಬರ್ಬೇಕು ನಿಮ್ ಕಡೆ ಪಾಪ ಆಗ್ಬೇಕಂತ ಯಾರು ಡಿಸೈಡ್ ಮಾಡ್ತಾರೆ, ಅಲ್ಗೋರಿದಮ್ ಡಿಸೈಡ್ ಮಾಡ್ಬೋದು ನಿಜ. ಆದ್ರೆ ಇದೇ ವಿಡಿಯೋ ಬಂದು ನೀವು ಇದೇ ವಿಡಿಯೋ ನೋಡಿ ಕ್ಲಿಕ್ ಮಾಡ್ಬೇಕು ಅಂತ ಅದು ಕೂಡ ನಮ್ ಎವ್ರಿಥಿಂಗ್ ಇಸ್ ರಿಟರ್ನ್. ಎವ್ರಿಥಿಂಗ್ ಇಸ್ ರಿಟರ್ನ್. ರೈಟ್ ಅಸೋಸಿಯೇಷನ್ ಸಿಗೋದು ರಿಟರ್ನ್ ಆಗಿದೆ, ರೈಟ್ ಬುಕ್ ಸಿಗೋದು ರಿಟರ್ನ್ ಆಗಿದೆ, ಸರಿಯಾದ ಇನ್ಫಾರ್ಮೇಶನ್ ಕಿವಿಗೆ ಬೀಳೋದು ಆಗಿದೆ. ಈಗ 10 ಕಡೆ ನೀವು ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂತ ಎಲ್ಲರೂ ನಿಮ್ಗೆ ಗೈಡೆನ್ಸ್ ಕೊಟ್ರು, ಒಬ್ನಲ್ಲಿ ರಾಂಗ್ ಕೊಟ್ರೆ ಮುಂದೆ ಪರ್ಪಸ್ ಹೋಯ್ತಲ್ಲ ಜರ್ನಿದು. ಇಷ್ಟು ದಿನ ಮಾಡಿದ ಪರ್ಪಸ್ ಹೋಯ್ತಲ್ಲ, ಡೆಸ್ಟಿನೇಷನ್ ಮಿಸ್ ಆಯ್ತಲ್ಲ ಎಂಡ್ ಆಫ್ ದ ಡೇ. ಬಟ್ ಅಗೇನ್ ಇಟ್ ಇಸ್ ರಿಟರ್ನ್ ಅಲ್ಲ ಎಲ್ಲ. ರಿಟರ್ನ್. ಅದಕ್ಕೆ ಸತ್ಸಂಗ ಇದ್ಬಿಟ್ರೆ, ರೈಟ್ ಅಸೋಸಿಯೇಷನ್ ಇದ್ಬಿಟ್ರೆ ಏನಾಗುತ್ತೆ, ಎಲ್ಲ ದಾರಿ ಕ್ಲಿಯರ್ ಆಗ್ಬಿಡುತ್ತೆ. ಅದಕ್ಕೆ ಗುರು ಅಂದ್ರೆ ಗುರು ಯಾರಪ್ಪ ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ತರೋನು ಅಂತವನು, ಅವನು ಸತ್ಸಂಗ ಬೇಕು. ಸೊ ಅದರಿಂದ ನನಗೆ ಗುರುಗಳ ಪ್ರಾಪ್ತಿ, ಗುರುಗಳ ಯಾವಾಗ ನನಗೆ ದರ್ಶನ ಆಯ್ತೋ ಅವಾಗಿಂದ ಜೀವನ ಏನಾಗಿದೆ, ಬದಲಾವಣೆ ಆಗಿದೆ. ರೈಟ್ ಪಾತ್, ರೈಟ್ ಡೈರೆಕ್ಷನ್ ಸಿಕ್ಕಿದೆ. ಅವಾಗಿಂದ ಏನು ಆಂಬುಲೆನ್ಸ್ ಅಂತೀವಿ, ಇದಕ್ಕೆ ಕರಿತೀವಿ. ಆಂಬುಲೆನ್ಸ್ ಬಂದ್ರೆ ಹೆಂಗ್ ಹೋಗುತ್ತೆ, ರೋಡ್ ಎಲ್ಲ ಹುಬ್ಳಿ ರೋಡ್ ಎಲ್ಲ ಹೆಂಗ್ ಹೋಗುತ್ತೆ, ಸೈಡ್ ಆಗಿ ಇಷ್ಟು ಕ್ಲಾರಿಟಿ ಸಿಕ್ಬಿಡುತ್ತೆ. ಬಿಕಾಸ್ ನಮಗೆ ಹಿಂದೆ ಒಬ್ಬ ಗುರು, ಮುಂದೆ ಒಂದು ಗುರು ಸಿಕ್ಬಿಡುತ್ತೆ. ಸೊ ದಿಸ್ ಇಸ್ ದ ಪವರ್ ಆಫ್ ಸತ್ಸಂಗ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಹೀಗೆ ಜರ್ನಿ ಸ್ಟಾರ್ಟ್ ಆಗ್ತಾ ಯಾವಾಗ ಗುರು ಸಿಕ್ಕರು ಅವಾಗ ಮುಂದ್ಗಡೆ ಇರೋ ಬೆಳಕು ಏನಾಯ್ತು, ಕ್ಲಿಯರ್ ಆಯ್ತು, ವಿಷನ್ ಕ್ಲಿಯರ್ ಆಯ್ತು, ದಾರಿ ಕ್ಲಿಯರ್ ಆಯ್ತು, ಹೋಗ್ತಾ ಇದೀವಿ ಹಂಗೆ. ಸೊ 4-5 ವರ್ಷದಿಂದ ಸತ್ಸಂಗ ಮಾಡ್ತಾ ಇದೀವಿ. ಎಷ್ಟು ಜನ ಹಾರ್ಟ್ ಫೇಲ್ ಆಗಿ ಬಂದವರು, ಬ್ರೇಕ್ ಆದವರು, ಅನೇಕ ತರದ EMI ಬಿಸ್ನೆಸ್ ಪ್ರಾಬ್ಲಮ್ಸ್ ಅವ್ರಿವ್ರು ಬಂದವರಿಗೆಲ್ಲ ನಮಗ್ ಗುರುಗಳು ಏನು ಕೊಟ್ಟಿದ್ದಾರೆ ನಮಗೆ ಅದನ್ನ ಕೊಟ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ವಿ ಆರ್ ನಾಟ್ ಪ್ರಾಡಕ್ಟ್ ಸೆಲ್ ಮಾಡ್ತಿಲ್ಲ, ಏನು ನಮಗೆ ಹೆಲ್ಪ್ ಆಗಿದೆ ಅದನ್ನ ಇನ್ನೊಬ್ಬರಿಗೆ ಕೊಟ್ಟೋಗೋದಷ್ಟೇ. ಇದು ಪರಂಪರೆ ಇಡೀ ಭಾರತ ದೇಶದಲ್ಲಿದೆ. ಗುರು ಶಿಷ್ಯ ಪರಂಪರೆ ಅಂತ ಕರಿತೀವಿ ಇದನ್ನ. ಏನು ಹುಬ್ಳಿ ಸಿದ್ಧಾರೂಢರು, ಶಿಶುನಾಳ ಸರಿಪುರ ಇದ್ದಾರೆ, ಗೋವಿಂದ ಭಟ್ರು ಇದ್ದಾರೆ, ಇವರೆಲ್ಲ ಅನೇಕರು, ಇವರೆಲ್ಲ ಹಾಡುಗಳು ಬರೆದ್ಬಿಟ್ಟಿದ್ದಾರೆ. ಈ ಹಾಡುಗಳು ಬರೆದು ಏನ್ ಮಾಡಿಟ್ಟಿದ್ದಾರೆ, ಎಲ್ಲರಿಗೂ ಗೈಡೆನ್ಸ್ ಬರ್ಲಿ ಈ ಹಾಡು ಮೂಲಕ ಅಂತ. ಅದಕ್ಕೆ ಅಂತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ಅಂತ ಹಾಡಿದೆ. ಹಾಡಲ್ಲಿ ಎಷ್ಟು ಅದ್ಭುತ ಇದೆ ಹಾಡಲ್ಲಿ. ಅದನ್ನ ನೋಡುವಂತ ಕೆಪಾಸಿಟಿ ಏನಿದೆ, ತಿಳ್ಕೊಳ್ಳುವಂತ, ಕೇಳುವಂತ ಏನು ಒಂದು ಕಾನ್ಶಿಯಸ್ನೆಸ್ ಏನಿದೆ, ಅದು ನಮಗೆ ಬರ್ಬೇಕು ಮೊದಲು. ಅದು ಸತ್ಸಂಗದ ಮೂಲಕ ಬರುತ್ತೆ, ಲೈಫಿನ ಎಕ್ಸ್ಪೀರಿಯನ್ಸ್ ಮೂಲಕ ಬರುತ್ತೆ. ಸೊ ಈ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಸತ್ಸಂಗ ಇವೆರಡು ನನ್ನ ಲೈಫಲ್ಲಿ ಆನ್ ಟೈಮ್ ಬಂದಿರೋದ್ರಿಂದ, ವೆರಿ ಯಂಗ್ ಏಜ್ ಅಲ್ಲಿ ಬಂದಿರೋದ್ರಿಂದ ಐ ಆಮ್ ಇನ್ ಟು ದಿಸ್ ಪಾತ್. ಎಸ್. ಜರ್ನಿ ಹಿಂಗ್ ಚಲೋ ಇತ್ತ, ಈಸಿ ಇತ್ತ, ಡಿಫಿಕಲ್ಟ್ ಇತ್ತ? ಎವ್ರಿ ಟೈಮ್ ಚಾಯ್ಸ್ ಕೊಡೋದಿರುತ್ತೆ. ಈಗ ನಿಮ್ದು ಯಾವುದೇ ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಎವ್ರಿ ಡೇ ಒಂದು ಚಾಲೆಂಜ್ ಇರುತ್ತೆ, ಎವ್ರಿ ಡೇ ಒಂದು ಡಿಸಿಷನ್ ಮೇಕಿಂಗ್ ಇರುತ್ತೆ. ಹಂಗೆ ಸ್ಪಿರಿಚುವಾಲಿಟಿಲಿ ಹೆಂಗೆ ಎವ್ರಿ ಡೇ ಒಂದು ಚಾಲೆಂಜ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ. ಇವತ್ತು ನಾವು ಇದು ಸತ್ಯ ಅಂತ ಅನ್ಕೊಂಡ್ವಿ, ವಿಷ್ಣು ದೊಡ್ಡವನ ಶಿವ ದೊಡ್ಡವನ ಸ್ಟಾರ್ಟ್ ಆಗುತ್ತೆ ಒಂದಿನ. ಹೌದು, ವಿಷ್ಣು ದೊಡ್ಡವನ ಶಿವ ದೊಡ್ಡವನ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಕ್ಕಂಗೆ ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಮೈಂಡಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡಿಸಿಷನ್ ತಗೋಬೇಕು, ಯಾರು ತಗೋಬೇಕು.
ನಾನು ತಗೋಬೇಕು. ಎದ್ರ ಮೇಲೆ? ನನ್ನ ಅಸೋಸಿಯೇಷನ್ಸ್ ಇಂದ, ನನ್ನ ಇನ್ಫಾರ್ಮೇಶನ್ಸ್ ಇಂದ ನಾವು ಡಿಸ್ಕಷನ್ ಮಾಡಿ ತಗೊಳ್ಬೇಕು. ಇಲ್ಲ ರಾಂಗ್ ಡಿಸಿಷನ್ಸ್ ತಗೊಂಡ್ಬಿಟ್ರೆ ನಾನು ಗೈಡೆನ್ಸ್ ತಪ್ಪಾಗುತ್ತೆ. ಹೋಲ್ ಜರ್ನಿ ಏನಿದೆ ನಂದು ಇಷ್ಟು ವರ್ಷದೆಲ್ಲ ಹೋಗ್ಬಿಡುತ್ತೆ. ಸೊ ಹಿಂಗೆ ತುಂಬಾ ಡಿಫಿಕಲ್ಟ್ ಇರುತ್ತೆ. ಡಿಫಿಕಲ್ಟ್ ಇನ್ ದ ಸೆನ್ಸ್, ಹೊರಗಡೆ ಕಾಣ್ತಿರಲ್ಲ ಯುದ್ಧ, ಒಳಗಡೆ ಯುದ್ಧ 24 ಗಂಟೆನೂ ಇರುತ್ತೆ. ಸೊ ಒಂದ್ ದಿನ ಅದು ಕ್ಲಾರಿಟಿ ಸಿಗುತ್ತೆ ಎಲ್ಲದಕ್ಕೂ ಲೈಫಲ್ಲಿ. ಆ ಕ್ಲಾರಿಟಿ ಬರೋದೇನು? ಈ ಸತ್ಸಂಗದಿಂದ. ಸೊ ಅದಕ್ಕೆ ನಾನು ಹೇಳೋದೇನಂದ್ರೆ, ನಮ್ಮ ಸತ್ಸಂಗದಲ್ಲಿ 4-5 ವರ್ಷದಿಂದ ಮಾಡ್ತಿದೀವಲ್ಲ, ಮೊದಲು ಗುರು ಹುಡ್ಕೊಳ್ಳೋ ಪ್ರಯತ್ನ ಮಾಡಿ. ಅದು ಹುಡ್ಕೊಳ್ಳೋದು ಹೇಗಪ್ಪ ಅಂದ್ರೆ ವ್ಯಕ್ತಿಯಲ್ಲ. ಈಗ ನಾನು ಗುರು ಹುಡ್ಕೊಂಡೆ ಆದ್ರೆ ನಾನು ಹೋಗ್ಬಿಟ್ಟು ಯಾವುದೋ ಗುರುನ ಸರ್ಚ್ ಮಾಡಲಿಲ್ಲ, ಡಿವಿನಿಟಿಗೆ ಬೇಡ್ಕೊಡಿ. ಅದಕ್ಕೆ ಮಂತ್ರ, ನಾಮಸ್ಮರಣೆ, ಮಂತ್ರ ಸ್ಮರಣೆ ತುಂಬಾ ವೇಸ್ ಇದೆ. ನಾವೆಲ್ಲೂ ಹೋಗಿ ಹಿಮಾಲಯಕ್ಕೆ ಹೋಗಿ ಓಡೋಗಿ ಅಲ್ಲಿ ತಪಸ್ ಮಾಡ್ಬೇಕಂತೇನಿಲ್ಲ. ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ, ವಿಚಾರಗಳು ಸ್ವಚ್ಛವಾಗಿರಲಿ. ಬಾಯಲ್ಲಿ ಹರೇ ಕೃಷ್ಣ ಹರೇ ರಾಮ ಮಂತ್ರ ಇರಲಿ, ಓಂ ನಮಃ ಶಿವಾಯ ಮಂತ್ರ ಇರಲಿ. ಎಲ್ಲರಿಗೂ ಒಳ್ಳೇದು ಮಾಡಿ ಮುಗಿದಿಷ್ಟೇ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮನ್ನ ರೈಟ್ ಪರ್ಸನ್, ರೈಟ್ ಇನ್ಫಾರ್ಮೇಶನ್ಸ್, ರೈಟ್ ಬುಕ್ಸ್ ಎಲ್ಲ ಹುಡ್ಕೊಂಡು ಬರುತ್ತೆ. ಅವಾಗ ಅನ್ಸುತ್ತೆ ಈ ಲೈಫ್ ಅನ್ನೋದು ಲಾಜಿಕ್ ಅಲ್ಲ, ಇದು ಮ್ಯಾಜಿಕ್. ಸೊ ಆ ಮ್ಯಾಜಿಕ್ ಯಾರಿಗಾಗಿದೆ ಅವರು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾರೆ. ಯಾರಿಗೆ ಆ ಮ್ಯಾಜಿಕ್ ಆಗಿಲ್ಲ ಅವರು ಸೈಂಟಿಫಿಕ್ ಅನ್ಕೊಂಡು ಲಾಜಿಕ್ ಹುಡುಕ್ತಾರೆ. ಜೀವನ ಪೂರ್ತಿ ಸೈಂಟಿಫಿಕ್ ಅನ್ಕೊಂಡು ಲಾಳಿಗೆ ಒಂದಿನ ಡಿಪ್ರೆಷನ್, ಆಂಗ್ಸೈಟಿ ಅವರೇ ಹೋಗ್ತಾರೆ ಫಸ್ಟ್. ಯಾಕಂದ್ರೆ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಒಂದ್ ಮೇನ್ ಸಪೋರ್ಟ್ ಬೇಕು ಹಿಂದೆ ಹಿಡ್ಕೊಳ್ಳಿಕ್ಕೆ. ಅದಕ್ಕೆ ಲಾಜಿಕ್ ಹುಡ್ಕೊಂಡು ಕುತ್ಕೊಳ್ತಾರೆ. ಅಷ್ಟಲ್ಲಿ ಬ್ರೇಕ್ ಹೊಡೆದ್ಬಿಡ್ತಾನೆ ಬಸ್, ಅವನು ಬೀಳೋದು ಯಾರು? ಸುಮ್ನೆ ಒಂದ್ ಹಿಡ್ಕೊಂಡು ಕುತ್ಕೊಳ್ಬೇಕಾದ ನಂಬಿಕೆ ಇದೆಯೋ ಇಲ್ಲೋ ಸೆಕೆಂಡರಿ ಅದು. ಆದ್ರೆ ಬ್ರೇಕ್ ಹೊಡೆದಾಗ ಈ ಸಪೋರ್ಟ್ ಇದೆಯಲ್ಲ, ಈ ಮ್ಯಾಜಿಕ್ ಇದೆಯಲ್ಲ, ಅದು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟ ಇರೋದು ಸ್ಪಿರಿಚುಯಾಲಿಟಿಯಲ್ಲಿ. ಸೊ ನಿಮ್ಗೇನು ಅನಿಸ್ತದೆ? ಇನ್ನೊಂದು ಕ್ವಶನ್. ಸೊ ಈಗಿನ ಯೂತ್ ಯಾರು ಸ್ಪಿರಿಚುಯಾಲಿಟಿ, ಡಿವಿನಿಟಿ ಯಾರು ಫಾಲೋ ಮಾಡ್ಲಿಕ್ಕತ್ತಾರ, ಅದ್ ನಿಜಾನು ಫಾಲೋ ಮಾಡ್ಲಿಕ್ಕತ್ತಾರ, ಅದು ಜಸ್ಟ್ ಅ ಶೋ ಆಫ್? ಬಿಕಾಸ್ ಈಗ ನೀವು ನೋಡ್ತೀರಿ ಎಲ್ಲರೂ ಬರೀ ಪೋಸ್ಟಿಂಗ್ದಾಗಿದ್ದಾರೆ. ಇನ್ಸ್ಟಾಗ್ರಾಮ್ ಬಗ್ಗೆನೇ ಮಾತಾಡೋಣ, ಫೇಸ್ಬುಕ್ ಬಗ್ಗೆ ಮಾತಾಡೋಣ, ಎಲ್ಲ ಸೋಷಿಯಲ್ ಮೀಡಿಯಾಸ್ದಾಗ ಹಾಕ್ತಾರ, ಹಿಂಗ್ ಮಾಡ್ಲಿಕ್ಕತ್ತೇವೆ, ಹಂಗ್ ಮಾಡ್ಲಿಕ್ಕತ್ತೇವೆ. ಸೊ ಇಟ್ಸ್ ಜಸ್ಟ್ ಅ ಶೋ ಆಫ್ ಆರ್ ಹೆಂಗಂತೀರಿ? ಈಗ ನೋಡಿ, ನೀವು ಹುಬ್ಳಿಯಲ್ಲಿ ಇದೀವಿ, ನಾವು ಸಿದ್ದಾವಳ ಮಠಕ್ಕೆ ಹೋಗಿ ಅಲ್ಲಿ ಒಂದಿನ ಅಲ್ಲೆಲ್ಲ ಕಣ್ಣು ಮುಚ್ಚು ಕೂತ್ಕೊಂಡಿರ್ತಾರೆ. ನಾನು ಭಕ್ತರ ಬಗ್ಗೆ ಮಾತಾಡ್ತಿಲ್ಲ, ಆಸ್ ಅ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಿದ್ದೇನೆ. ಕಣ್ಣು ಮುಚ್ಚು ಕೂತ್ಕೊಂಡಾಗ ಏನ್ ಮಾಡ್ತಿರ್ತಾರೆ? ಕಣ್ಣು ಮುಚ್ಚು ಕೂತ್ಕೊಳ್ಳೋದಕ್ಕಂದ್ರೆ ನಾವು ದೇಹದ ಕಣ್ಣನ್ನು ತೆಗೆದು ಮುಚ್ಚಿ ಮನಸ್ಸಿನ ರೆಪ್ಪೆನ್ನು ಓಪನ್ ಮಾಡ್ತೀವಿ. ಯಾರು ಏನ್ ನೋಡ್ಲಿಕ್ಕೆ? ದೇವರನ್ನ ನೋಡ್ಲಿಕ್ಕೆ ತೆಗಿತೀವಿ. ಆದ್ರೆ ಕಣ್ಣು ಮುಚ್ಚಿದಾಗ ನಿಮ್ಗೆ ಏನ್ ಬರುತ್ತೆ? ದೇವ್ರ ಕಾಣ್ತಾನ ಅಥವಾ ಏನಾದ್ರು ವಿಚಾರಗಳು ಬರುತ್ತೆ. ನೀವು ಎಷ್ಟೇ ಎದೆ ಶಟಿಸಿ, ಎಷ್ಟೇ ಯಾವ ಮುದ್ರ ಆದ್ರೂ ಹಾಕೊಳ್ಳಿ, ಯಾವ ಬಟ್ಟೆ ಆದ್ರೂ ಹಾಕೊಳ್ಳಿ, ಗಡ್ಡ ಆದ್ರೂ ಬಿಟ್ಟಿರಿ, ಅಥವಾ 20 ರುದ್ರಾಕ್ಷಿ ಮಾಲೆ ಹಾಕೊಳ್ಳಿ, ಇದೇನ್ ಮಾಡ್ಕೊಂಡ್ರು ಒಳಗಡೆ ಮನಸ್ಸಲ್ಲಿ ವಿಚಾರಗಳು ಬರ್ತಿದೆ ಅಂದ್ರೆ ನಿಮ್ಮ ಆಧ್ಯಾತ್ಮ ಏನಿದೆ ಅಲ್ಲಿಗಲ್ಲೇ ಶಾಂತ ಇಲ್ಲ, ಏನು ಯೂಸ್ ಇಲ್ಲ. ಅದಕ್ಕೆ ಬದಲಾವಣೆ ಆಗ್ಬೇಕಾಗಿರೋದು ಒಳಗಡೆ, ಹೊರಗಡೆ ಅಲ್ಲ. ನೀವು ದಪ್ಪ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಏನು ಬದಲಾವಣೆ ಆಗಲ್ಲ, ಗಡ್ಡ ಬಿಡೋದ್ರಿಂದ ಏನಾಗಲ್ಲ, ವಿಭೂತಿ ಹಚ್ಕೊಳ್ಳೋದ್ರಿಂದ ಅವೆಲ್ಲ ಏನೋ ಸಪೋರ್ಟ್ ಸಿಸ್ಟಮ್, ಅದೆಲ್ಲ ಹೆಲ್ಪ್ ಮಾಡ್ಬೋದು ನಿಮಗೆ. ಈಗ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಹಾಕ್ತೀವಿ, ಆ ಯೂನಿಫಾರ್ಮ್ ಇಂದ ಏನು ಉಪಯೋಗ ಇಲ್ಲ, ಆದ್ರೆ ಒಂದು ಡಿಸಿಪ್ಲಿನ್ ಬರುತ್ತೆ. ಇವೆಲ್ಲ ಏನೋ ಡಿಸಿಪ್ಲಿನ್ಸ್ ಅಷ್ಟೇ. ಈಗಿನ ಟೈಮಲ್ಲಿ ಏನಿದೆ, ರುದ್ರಾಕ್ಷಿ ಹಾಕೊಂಡು ಒಂದು ಸೆಲ್ಫಿ ತಗೊಂಡು ಹಾಕೋದಿದೆ, ಮತ್ತೆ ಆ ರುದ್ರಾಕ್ಷಿ ಸೈಡ್ ಇಟ್ಟು ಅವನ ಆಟವನ್ನ ಆಡಿಸ್ತಾನೆ, ಮತ್ತೆ ಅವ್ರ ಆಟ ಅವ್ರನ್ನ ಆಡ್ತಾರೆ ಮತ್ತೆ. ಸೊ ಇದು ಶೋ ಆಫ್ ಆಗ್ಬಿಟ್ಟಿದೆ ಈಗ ಸ್ಪಿರಿಚುಯಾಲಿಟಿ ಅನ್ನೋದು. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳೋದೇನಂದ್ರೆ, ಮೊದಲು ನಾನು ಶೋ ಆಫ್ ಬಿಡಿ, ನಾರ್ಮಲ್ ಆಗಿರಿ, ಅಬ್ನಾರ್ಮಲ್ ತೋರಿಸ್ಬೇಡಿ ಯಾರ ಮುಂದೆನು. ಹಾಗಾಗಿ ಯಾವಾಗ ನೀವು ಹೊರಗಡೆ ತೋರಿಕೆ ಬಿಡತ್ ನೋಡಿ, ಅವಾಗ ಸ್ಪಿರಿಚುಯಾಲಿಟಿ ಆರಂಭ ಆಗುತ್ತೆ ಒಳಗಡೆಯಿಂದ. ಇವತ್ತು ಯೂತ್ಸ್ ಎಲ್ಲ ಹೆಂಗಿದ್ದಾರೆ ಅಂದ್ರೆ, ಶೋ ಆಫ್ ಬೇಕು ಅವರಿಗೆ. ಯಾರಾದ್ರೂ ಒಬ್ಬರು ಫಾಲೋ ಮಾಡಿದ್ರೆ ನಾನು ಫಾಲೋ ಮಾಡ್ತೀನಿ. ಅವ್ರು ಮಾತಾಡ್ತಿರೋದ್ರಲ್ಲಿ ಲಾಜಿಕ್ ಇದೆಯೋ ಮ್ಯಾಜಿಕ್ ಇದೆಯೋ ನೋಡಲ್ಲ. ಅವ್ರಿಗೆ ತಿಳಿದಿಲ್ಲ, ದಟ್ ಡಸಂಟ್ ಮ್ಯಾಟರ್. ಟ್ರೆಂಡಿಂಗ್ ಈಸ್ ಅ ಟ್ರೆಂಡ್ ಆಗ್ತದಾನೆ, ಫಾಲೋ ಮಾಡಿ. ಆ ಒಂದು ಫೋಟೋ ಟ್ರೆಂಡ್ ಆಗ್ತಿದೆ, ಅದ್ರ ಮುಂದೆ ಕೈ ಮುಗಿರಿ, ಆಶೆ ಕೈಲಿ ಹಾಕೊಳ್ಳಿ. ಯಾರೋ ಏನೋ ಮಾಡ್ತಿದಾರ, ನಾವು ಮಾಡ್ತಿದೀವಿ ಅಷ್ಟೇ. ವಿ ಆರ್ ಆಕ್ಸಿಡೆಂಟಲ್. ಹೀಗೆ ಹೋದ್ರೆ ಸ್ಪಿರಿಚುಯಾಲಿಟಿ ಆಗಲ್ಲ. ನಾವೆಲ್ಲಾನು ಕಳ್ಕೊಳ್ಳಿಕ್ ರೆಡಿ ಇರ್ಬೇಕು ಸ್ಪಿರಿಚುಯಾಲಿಟಿ, ಅಂದ್ರೆ ಸಾಧ್ಯ ಇದೆ. ಅಂದ್ರೆ ನಾವು ಇಷ್ಟೆಲ್ಲ ಎಲ್ಲ ಡಿಸ್ಟ್ರಾಕ್ಷನ್ ನಡುವೆನೂ ನಾವು ಏನ್ ಮಾಡ್ಬೇಕು? ಸತ್ಯನ ಕರೆಕ್ಟ್ ಆಗಿ ನೋಡ್ತಿರ್ಬೇಕು, ಅದ್ರಲ್ಲಿ ಸತ್ಯ ಹುಡುಕ್ತಿರ್ಬೇಕು. ಅವಾಗ ಹುಡುಕ್ದಾಗ ನಿಮಗೆ ಮಠದಲ್ಲಿ ಸಿದ್ದಾರೂಢ ಕಾಣ್ತಾನೋ ಇಲ್ಲೋ ಇಲ್ಲ, ಈಗ ಸದ್ಯಕ್ಕೆ ಕಾಣ್ತಾನೆ, ಈ ಮೂಮೆಂಟ್ ಅಲ್ಲಿ, ಈ ಕ್ಷಣದಲ್ಲಿ ಕಂಡುಬಿಡ್ತಾನೆ. ಅಲ್ಲಿ ಹೋಗಿನೇ ಮಾಡ್ಬೇಕಂತೇನಿಲ್ಲ, ಬಟ್ ಅಲ್ಲಿ ಹೋಗಿನೇ ಮಾಡ್ಬೇಕು ಅಂತಿದ್ದವ್ರಿಗೆ ಇಷ್ಟೆಲ್ಲ ನಾಟಕ ಮಾಡ್ಬೇಕಾಗತ್ತೆ. ಖರೆ, ಹೌದು. ಆದ್ರೆ ಆ ನಾಟಕದಲ್ಲಿ ಅವನನ್ನೇ ಮರ್ತ್ ಬಿಡ್ತಾರಲ್ಲ, ಅದ್ರ ಸಮಸ್ಯೆನೇ ಇದು. ನಿಜ. ತಾವ್ ತಮ್ ರೆಡಿಯಾಗಿ ಎಲ್ಲ ಹೋಗುತ್ತಾನ, ಅಲ್ಲಿ ಮೇನ್ ಯಾವ ಪರ್ಪಸ್ಗೆ ಹೋಗ್ಯವ ಅದೇ ಮರ್ತ್ ಬಿಡ್ತಾರೆ. ಅಲ್ಲಿ ಹೋಗೋಷ್ಟರಲ್ಲೇ ನೆನಪಾಗತ್ತೆ, ಗಿರ್ಮಿಟ್ ತಿನ್ನೋಣವ, ಮಿರ್ಚಿ ತಿನ್ನೋಣವ, ಗೋಬಿ ತಿನ್ನೋಣವ. ಇನ್ನು ಒಳಗಡೆ ಕುಂತಿರುವ ದಿವ್ಯತೆಯನ್ನ ನೋಡೋರು ಯಾರು ಹಂಗಂದ್ರೆ? ಹೌದು, ಖರೆ. ಹಾಗಾಗಿ ಬಹಳ ಇವತ್ ಎಲ್ಲ ಹಬ್ಬಗಳಲ್ಲಿ ಡೆಕೋರೇಷನ್ ಮಾಡ್ತೀವಿ, ಏನೇನೋ ಮಾಡ್ತೀವಿ,
ಅಡಿಗೆ ನೈವೇದ್ಯ ಅಂತ ಏನೋ ಮಾಡಿ ಅದೆಲ್ಲ ಮಾಡೋಷ್ಟ್ರಲ್ಲಿ ಪೂಜೆ ಮಾಡೋದು ಯಾರು? ಪೂಜೆ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಟ್ರದು. ಉದ್ದೇಶ ಬರೀ ಅದ್ ಮಾಡುದ್ರೊಳಗ ಅಷ್ಟು ಬಿಸಿ ಆಗ್ಬಿಡ್ತಾರ. ಮೇನ್ ಇಂಟೆನ್ಷನ್ ಏನು? ಇದು ಹೆಂಗಂದ್ರೆ ಅಡಿಗೆ ಮಾಡ್ತೀವಿ, ತಣ್ಣಗಾದ್ಮೇಲೆ ತಿಂತೀವಿ, ಊಟದ ರುಚಿನೇ ಇಲ್ಲ ಅದ್ರಲ್ಲಿ. ರುಚಿ ಇಲ್ಲ. ಹೌದು. ಪೂಜೆ ಮಾಡ್ಲಿಕ್ಕೆ ಇಷ್ಟೆಲ್ಲ ನಾವು ಆಸೆ ಪಡ್ತೀವಿ, ಹಿಂಗೆ ಮೆರೆಸೋಣ ಹಂಗೆ ಮಾಡೋಣ ಅಂತ. ಆದ್ರೆ ನಮಸ್ಕಾರ ಮಾಡ್ಬೇಕಿದ್ರೆ ಆ ಭಾವ ಬಂತ. ಅದಕ್ಕೆ ಪತಂಜಲಿ ಹೇಳ್ತಾನೆ ಜಪಸ್ತ ತದರ್ಥ ಭಾವನಂ ಅಂತ. ಅಂದ್ರೆ ಜಪ ಮಾಡ್ಬೇಕಿದ್ರು, ನಾಮಸ್ಮರಣೆ ಮಾಡ್ಬೇಕಿದ್ರು ಭಾವ ಇರ್ಬೇಕು ಅದ್ರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯೂತ್ಸಿಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಿದ್ದೀನಿ ನಾನು. ಒಂದ್ ಹುಡುಗಿನಲ್ಲಿ ಲವ್ ಮಾಡಿದೆ ಅಥವಾ ಹುಡುಗನ್ ಲವ್ ಮಾಡಿದಾಗ ಆ ಹುಡುಗಿ ಹೆಸರು ಕೇಳಿದ ಕೂಡ ಒಂದ್ ಮಗದಲ್ಲಿ ಸ್ಮೈಲ್ ಬರುತ್ತೆ, ಏನೋ ಒಂಥರ ಮನಸ್ಸಲ್ಲಿ ಒಂದು ಮಜಾ ಬರುತ್ತೆ. ಅದು ಭಾವ. ಅದು ಹಂಗ್ ಬರುತ್ತಾ ಭಾವ? ಕೃಷ್ಣ ಅಂದಾಗ, ರಾಮ ಅಂದಾಗ ಬರುತ್ತಾ? ಯಾವಾಗ ಅದು ಬರುತ್ತೆ ಅವಾಗ ನೀವು ಎಂಟ್ರ್ ಆದ್ರಿ ಅಂತ ಅರ್ಥ. ಅಲ್ಲಿವರೆಗೂ ಬರೀ ಅದೊಂದು ಶಬ್ದ ಆಗ್ಬಿಡುತ್ತೆ. ಸೊ ಆ ಲೆವೆಲ್ ಆಫ್ ಏನು ಡೆಡಿಕೇಶನ್ ಬೇಕು, ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಬೇಕು ಸ್ಪಿರಿಚುವಾಲಿಟಿಯಲ್ಲಿ. ಸೊ ಅವಾಗ ಆಗತ್ತೆ. ಹಾಗಾಗಿ ಯೂತ್ಸ್ ಎಲ್ಲ ಇವತ್ತಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿದಾಗ, ಬಟ್ ಅದ್ರಲ್ಲೂ ಅಪರ್ಚುನಿಟಿ ಇದೆ, ಈ ಮಾಡೋರು ಇದ್ದಾರೆ. ಸೊ ಸಮ್ವೇರ್ ಹಿಯರ್ ಅಂತ ಹೇಳ್ಬೋದು ಅಷ್ಟೇ. ನ್ಯೂಟ್ರಲ್ ಆಗಿದ್ದಾರೆ. ಸೊ ಈಗ ಇಷ್ಟೆಲ್ಲ ಕೇಳಿದ ಮೇಲೆ ನಿಮ್ ಜರ್ನಿ ಇದೆ, ನಿಮ್ದೊಂದು ಲೈಫ್ ಇದೆ, ಇದನ್ನೆಲ್ಲ ನೋಡಿದಾಗ ನಾನ್ ಮಾತಾಡಿರೋದಕ್ಕೆ ಅದಕ್ಕೆ ಸಿಂಕ್ ಆಗ್ತಿದ್ಯಾ ಅಥವಾ ಏನಾದ್ರೂ ರಿಯಲೈಸೇಷನ್ ಆಗ್ತಿದ್ಯಾ? ಡೆಫಿನೆಟ್. ಏನ್ ರಿಯಲೈಸ್ ಆಗ್ತಿದೆ ಹೇಳಿ ನೋಡೋಣ. ನಾನ್ ಸಿಂಕ್ರನೈಸ್ ಮಾಡ್ಬೋದು. ಇಲ್ಲಾಂದ್ರ ಎದಕ್ಕಂದ್ರ ಬಿಕಾಸ್ ನನ್ ಮನಿ ಒಳಗೂ ಇವೆಲ್ಲ ನಾವ್ ಫಾಲೋ ಮಾಡ್ತೇವಿ. ಸತ್ಸಂಗ ಹಂಗೇನಿಲ್ಲ ಕಿ ಮಠದಾಗೆ ಹೋಗಿ ನಾವು ಏನೋ ದರ್ಶನ ತಗೋತೀವಿ, ಹಂಗೇನಿಲ್ಲ. ನಮ್ಮ ಮನಿ ಒಳಗೂ ಇವೆಲ್ಲ ಫಾಲೋ ಮಾಡ್ತೇವಿ. ಸೊ ಅದ್ ಇಟ್ ಕಮ್ಸ್ ಫ್ರಮ್ ಮೈ ಹೌಸ್ ಇಟ್ ಸೆಲ್ಫ್. ಸೊ ಅದಕ್ಕೆ ನಾನು ಅದು ಸಿಂಕ್ರನೈಸ್ ಮಾಡ್ಬೋದು. ನಮ್ಮ ಅಜ್ಜೆ ಇರ್ಲಿ, ಮಾರ್ನಿಂಗಿಗೂ 4 ಗಂಟೆಗೆ ಎದ್ದ ಎಲ್ಲ ತಮ್ದೇನೋ ಪ್ರವಚನ ಇರ್ಲಿ, ಎಲ್ಲಿ ಹೋಗೋದಿರ್ತದೆ ಎಲ್ಲ ಮಾಡ್ಕೋತಾರ ತಮ್ತಾವೆ. ಆಮೇಲೆ ಅವ್ರು ಬಂದು ನಮಗ್ ಕತ್ತಿ ಹೇಳ್ತಾರ. ಸೊ ಇವೆಲ್ಲ ಕೂತ ಅವ್ರು ಸತ್ಸಂಗ ಹೋಗ್ತಾರೆ. ಸೊ ಡೆಫಿನೆಟ್ಲಿ ಇದೇ ಸತ್ಸಂಗ ನಾ ಇಲ್ಲಿ ಮಾಡ್ಲಿಕತ್ತೀನಲ್ಲ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ಫಾರ್ ಮೀ. ಐ ಕ್ಯಾನ್ ರಿಲೇಟ್ ದಿಸ್. ಆ್ಯಂಡ್ ಸ್ಪಿರಿಚುವಲಿ ಕನೆಕ್ಟ್ ಐ ಡೆಫಿನೆಟ್ಲಿ ಡೂ. ನಾನಂತರೂ ಫುಲ್ ಕಂಪ್ಲೀಟ್ಲಿ ಐ ಆಮ್ ಇನ್ ಟು ಗಾಡ್. ಓಕೆ, ನಾನು ವಿಶ್ವಾಸ ಮಾಡ್ತೀನಿ, ಲೈಕ್ ಬಿಲೀವ್ ಮಾಡ್ತೀನಿ ಗಾಡ್ ಇದ್ದಾರ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಕ್ಯಾನ್ ರಿಲೇಟ್ ದಿಸ್. ಡೈಲಿ ಲೈಫ್ದಾಗೂ ನಾವ್ ಏನಿಲ್ಲಾಂದ್ರೂ ಕೈ ಅಂತೂ ಮುಗಿತೀವಿ. ಮನಸಾರಿ ಏನಾದ್ರು ಕೇಳ್ಬೇಕಾದ್ರೆ ದೇವ್ರಿಗೆ ಕೇಳ್ತೀವಿ. ಸೊ ಡೆಫಿನೆಟ್ಲಿ ಡೈಲಿ ಲೈಫ್ದಾಗೂ ನನ್ಗೆ ಐ ಫಾಲೋ ದಿಸ್. ಸೊ ಈಗ ಹುಬ್ಳಿಯಲ್ಲಿ ನಿಮ್ಮನ್ನು ತುಂಬಾ ಜನ ಫಾಲೋ ಮಾಡ್ತಾರೆ, ತುಂಬಾ ಹುಡುಗಿಯರು ನಿಮ್ಮನ್ನು ನೋಡ್ತಾರೆ. ಸೊ ಅವರಿಗೆ ಈ ಕರಿಯರ್ ಸಜೆಷನ್ ಈಗ ನೀವು ಮಾಡ್ತಿರೋದು ರೆಕಮೆಂಡ್ ಮಾಡೋದಾದ್ರೆ ಯಾವ ರೀತಿ ನೀವು ಅವರಿಗೆ ಒಂದು ಗೈಡೆನ್ಸ್ ಕೊಡ್ಬೋದು ಅಂತ ಈ ಒಂದು ಪಾಡ್ಕಾಸ್ಟ್ ಮೂಲಕ? ಅಗೇನ್ ಬಹಳಷ್ಟು ಮಂದಿಗೆ ಕಾಂಟೆಂಟ್ ಕ್ರಿಯೇಷನ್ ಮತ್ತು ಇನ್ಫ್ಲೂಯೆನ್ಸಿಂಗ್ ಎರಡದು ಡಿಫ್ರೆನ್ಸ್ ಗೊತ್ತಿಲ್ಲ. ಓಕೆ, ಸೊ ಮೊದಲು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ಫ್ಲೂಯೆನ್ಸಿಂಗ್ ಏನು? ಐ ಆಮ್ ಎ ಇನ್ಫ್ಲೂಯೆನ್ಸರ್. ಸೊ ನಾ ಕಾಂಟೆಂಟ್ ಕ್ರಿಯೇಟ್ ಏನು ಮಾಡ್ತೀನಿ, ಫುಡ್ ಇರಲಿ, ಲೈಫ್ ಸ್ಟೈಲ್ ಇರಲಿ, ಅದನ್ನ ಮಾಡಿದ್ದು ಹಾಕೋದು ನಾನು ಸ್ವತಃ ಏನು ಮಾಡ್ತೀನಿ, ಅದು ಒಂದು ಕಾಂಟೆಂಟ್ ಕ್ರಿಯೇಷನ್. ಇನ್ಫ್ಲೂಯೆನ್ಸ್ ಮಾಡೋದು ಏನಾಗಿಂದ ಪ್ರಮೋಷನ್, ಅದ್ರ ಥ್ರೂ ನಾವು ಅವ್ರಿಗೆ ಏನೋ ಒಂದು ಮೆಸೇಜ್ ಹಾಕ್ಲಿಕತ್ತೀನಿ, ಇನ್ಫ್ಲೂಯೆನ್ಸಿಂಗ್. ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಹಾಂ, ಸೊ ಅದು ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗ್ತದಕ್ಕೆ ಅವ್ರಿಗೆ ಏನು ಮಾಡೋದದ, ಅವ್ರಿಗೆ ಇನ್ಫ್ಲೂಯೆನ್ಸಿಂಗ್ ಮಾಡೋದ, ಕಾಂಟೆಂಟ್ ಕ್ರಿಯೇಟ್ ಮಾಡೋದದ, ಯಾವ ವೇ ಒಳಗೆ ಅವ್ರಿಗೆ ಅದು ಡಿಲಿವರ್ ಮಾಡೋದದ. ಬಟ್ ಅವ್ರ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಮಾಡಲಿ. ಫುಲ್ ಟೈಮ್, ಪಾರ್ಟ್ ಟೈಮ್, ಅದು ಅವ್ರ ಮೇಲೆ ಬಿಟ್ಟಿದ್ದ. ಸೊ ಐ ಸಜೆಸ್ಟ್ ದೆಮ್ ಸ್ಟಾರ್ಟ್ ವಿತ್ ಅ ಪಾರ್ಟ್ ಟೈಮ್. ನಿಮಗೆ ಅದು ವರ್ಕ್ ಆಗ್ತದ, ಆ ನೀಶಿಗೆ ಹಿಡ್ಕೋರಿ. ಆ ನೀಶ್ ನಿಮಗೆ ಗೊತ್ತಾದ ನಂತರ ಡೆಫಿನೆಟ್ಲಿ ಗೋ ವಿತ್ ಫುಲ್ ಟೈಮ್. ಬಟ್ ಐ ಸಜೆಸ್ಟ್ ದೆಮ್ ಟು ಡೂ ಅ ಪಾರ್ಟ್ ಟೈಮ್ ಫಸ್ಟ್ ಆ್ಯಂಡ್ ಚೆಕ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸೇಮ್ ತುಂಬಾ ಮೀನಿಂಗ್ಫುಲ್ ಮಾತಾಡಿದೀವಿ ಅಂತ ಅನ್ಕೊಂಡಿದೀವಿ. ಫಸ್ಟ್ ಪಾಡ್ಕಾಸ್ಟ್ ಇದು. ಎಸ್. ಸೊ ನಾನು ವೀಕ್ಷಕರಿಗೆ ಹೇಳೋದೇನಂದ್ರೆ, ಏನಾದ್ರೂ ಮಿಸ್ಟೇಕ್ಸ್ ಇದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಟ್ಸ್ ರಿಯಲಿ ಒಂದು ಒಳ್ಳೆ ಮಾತುಕತೆ ಆಯ್ತು ಇವತ್ತು. ನೆಕ್ಸ್ಟ್ ಸತ್ಸಂಗಕ್ಕೆ ಯಾರು ಕರೆಸಿ ಮಾತಾಡಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಇನ್ನೊಂದು ಸತ್ಸಂಗದಲ್ಲಿ ಮತ್ತೆ ಇನ್ನೊಬ್ಬರ ಜೊತೆ ಸಿಗ್ತೀನಿ. ಧನ್ಯವಾದ.